ಹಲೋ ನಮಸ್ಕಾರ ರೀ, ಹೆಂಗದ್ರಿ? ಆರಾಮದ್ರಿ ಅನ್ಕೋತೀನಿ. ನಾನು ಅಂತ ಫುಲ್ ಗಿಚ್ಚದೀನಿ. ವಿಷಯ ಏನಪ್ಪ ಅಂತಂದ್ರೆ, ಆರ್ಟ್ ಬಿಗಿನರ್ಸ್ ಯಾರ್ಯಾರು ಅದಿರಿ, ಕಲೆ ಅಂದರೆ ಏನು, ಅದ್ರ ಬಗ್ಗೆ ಏನು, ಅದನ್ನ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು, ಅದರಿಂದ ಏನು ಲಾಭ, ಅದೇನೋ ಗೊತ್ತಿಲ್ಲಪ್ಪ ಅಂತಂದ್ರೆ ನಾನು ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಈ ಹೊಸ ಹೊಸ ಅಪ್ಡೇಟ್ ಬಿಡ್ತಿರ್ತೀನಿ. ಏನು ಈ ಚಿತ್ರಕಲೆ ಅಂದರೆ ಏನು, ಇದ್ರೊಳಗೆ ಏನೇನು ಲಾಭ ಐತಿ, ಇದನ್ನ ಎದಕ್ಕೆ ಕಲಿಬೇಕು, ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಿರಲ್ಲ. ಅದನ್ನು ನಾನು ಹೇಳ್ಕೊಡ್ತೀನಿ. ಕನ್ನಡದೊಳಗೆ ಫಸ್ಟ್ ಟೈಮ್ ಮಾಡ್ತೀನಿ ಅಂತ ಅನ್ಕೋತೀನಿ, ನಂಗೆ ಗೊತ್ತಿಲ್ಲ. ನನ್ನ ಜೊತೆ ನಿಮ್ಗೆ ನಾನು ಏನೇನು ಮಾಡ್ತೀನಿ, ನಾನು ಏನೇನು ವರ್ಕ್ ಮಾಡ್ತೀನಿ, ನಾನು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀನಿ, ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋತೀನಿ. ಬಿಗಿನರ್ಸ್ ಇದ್ರೆ ಕಲೀರಿ, ನನ್ನ ಜೊತೆನೇ ಕಲೀರಿ. ನಾನು ಆದಷ್ಟು ನಾನು ಏನು ಮಾಡ್ತೀನಿ, ನಮ್ಮ ಸೀನಿಯರ್ಸ್ ಏನು ಮಾಡ್ತಾರೆ, ನಾವು ಆರ್ಟ್ ಒಳಗೆ ವರ್ಕ್ ಮಾಡ್ತೀವಿ, ಅದರೊಳಗೆ ಏನೇನು ಮೆಥಡ್ ಐತಿ, ಅದರೊಳಗೆ ನನಗೆ ಏನು ಗೊತ್ತೈತಿ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋತೀನಿ. ನೋಡಿರಿ, ಕಲೀರಿ. ಒಳ್ಳೊಳ್ಳೆ ಅಪ್ಡೇಟ್ ಕೊಡ್ತಿರ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ನೂ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೊಂದು ಮೋಟಿವೇಶನ್ ಸಿಗ್ತೈತಿ. ಹೊಸ ಹೊಸ ವಿಡಿಯೋ ಮಾಡ್ತೀವಿ, ಹೊಸ ಹೊಸ ಅಪ್ಡೇಟ್ ಕೊಡ್ತೀನಿ ಚಿತ್ರಕಲೆ ಬಗ್ಗೆ, ಮತ್ತು ಎಂಟರ್ಟೈನ್ಮೆಂಟು ಕೊಡ್ತಿರ್ತೀವಿ. ಇಷ್ಟು ಹೇಳ್ತಾ ನಾನು ಇವಾಗ ಏನು ಮಾಡಬೇಕು, ಬಿಗಿನರ್ಸ್ ಫಸ್ಟ್ ಏನು ಮಾಡಬೇಕು, ಚಿತ್ರಕಲೆ ಅಂದರೆ ಏನು, ಅದನ್ನು ಹೆಂಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊರಿ. ಬರ್ರಿ. ಈಗ ಏನಪ್ಪ ಅಂತಂದ್ರೆ ಪೆನ್ಸಿಲ್, ನಾನು ಬಳಸುವಂಥ ಪೆನ್ಸಿಲ್ ಯಾವುದ್ಯಾವುದಪ್ಪ ಅಂದ್ರೆ ಆರ್ಟ್ಲೈನ್ ಕಂಪ್ನಿದು ಕಾಣುತ್ತೆ ಅನ್ಕೋತೀನಿ. ಆರ್ಟ್ಲೈನ್ ಪೆನ್ಸಿಲ್ ಇದು ನಾನು ಆಲ್ಮೋಸ್ಟ್ ಆರ್ಟಿಸ್ಟಿಗೆ ಅಂತಲೇ ಇರೋ ಪೆನ್ಸಿಲ್ಸ್ ಇದು. ಫಸ್ಟ್ HB ಇರುತ್ತೆ, ಆಮೇಲೆ HB ಆದ್ಮೇಲೆ 2B, ಅಂದರೆ ಈ HBಗಿಂತನೂ ಡಾರ್ಕು ಇದು 2B. ಅದಾದಮೇಲೆ 4B ಇರುತ್ತೆ, ಇದಕ್ಕಿಂತ ಡಾರ್ಕು 4B ಕಾಣುತ್ತಲ್ಲ. ನಂತರ 4B ಆದಮೇಲೆ 6B ಬರ್ತೈತೆ. 6B 6B. ಅದಾದಮೇಲೆ 8B ಬರುತ್ತೆ, ಮತ್ತು 10B. 8B ಮತ್ತು 10B ಬರುತ್ತೆ. ಲಾಸ್ಟಿಗೆ ಡಾರ್ಕ್ ಅಂತಂದರೆ 12B. ಫಸ್ಟ್ ನಾನು ಬಳಸೋಂಥದ್ದು HB ಬಳಸ್ತೀನಿ. HB ಏನಪ್ಪ ಅಂತಂದ್ರೆ ಹೆಂಗಿರುತ್ತೆ, ಡಾರ್ಕ್ ಲೈಟ್ ಹೆಂಗಿರ್ತದೆ, ಡಾರ್ಕ್ ಹೆಂಗಿರ್ತದೆ ತೋರಿಸ್ತೀನಿ. ಆದಮೇಲೆ 4B ಹಾಕ್ತೀನಿ. ಇದು 6B. ಇದು ನೋಡ್ಬೋದು, ಗೊತ್ತಾಗುತ್ತಲ್ಲ ಡಿಫ್ರೆನ್ಸ್. 8B. ಅದಾದಮೇಲೆ 10B. ಕೊನೆಯದಾಗಿ ಬರುವಂಥದ್ದು 12B. ಇದು ಲಾಸ್ಟ್, ಇದಕ್ಕಿಂತಲೂ ಜಾಸ್ತಿ ಇರ್ಬೋದು, ನಂಗೆ ಗೊತ್ತಿಲ್ಲ. ನನ್ನ ಹತ್ರ ಹೈಯೆಸ್ಟ್ ಇರೋದು ಇದು ಡಾರ್ಕ್. ಗೊತ್ತಾಗತ್ತಲ್ಲ ಡಿಫ್ರೆನ್ಸ್. ಇದಕ್ಕೆ ನಾನು ಬ್ಲೆಂಡ್ ಮಾಡೋಕ್ಕೆ ಮೇಕಪ್ ಬ್ರಷ್ ಯೂಸ್ ಮಾಡ್ತೀನಿ. ಮೇಕಪ್ ಬ್ರಷ್ ಹೆಂಗಪ್ಪ ಅಂತಂದ್ರೆ ಇದು ಮೇಕಪ್ ಬ್ರಷ್ ಯೂಸ್ ಮಾಡ್ತೀನಿ. ಅದಾದಮೇಲೆ ಇದು ಬ್ಲೆಂಡಿಂಗ್ ಸ್ಟಂಪು ಯೂಸ್ ಮಾಡ್ತಾರೆ, ಬಟ್ ನನಗೆ ಇದು ಲೈಕ್ ಆಗಂಗಿಲ್ಲ. ಎದಕ್ಕಪ್ಪ ಅಂತ, ಇದು ಎದಕ್ಕೆ ಲೈಕ್ ಆಗೋದಿಲ್ಲ ಅಂತಂದ್ರೆ ಇದು ಪಾಯಿಂಟ್ ಆಗುತ್ತೆ. ಪಾಯಿಂಟ್ ಮಾಡ್ಕೊಂಡ್ರೆ ಟೈಮ್ ಸಾಲಂಗಿಲ್ಲ. ಇದು ಚಲೋ ಬ್ಲೆಂಡ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಗೊತ್ತಾಗುತ್ತಲ್ಲ. ಅದಕ್ಕಿಂತನೂ ಇದು ನಮಗೆ ಇದು ಬೆಸ್ಟ್.
ನೋಡ್ರಿ ಸ್ವಲ್ಪ ಗೊತ್ತಾಗುತ್ತೆ ಏನಂತ. ಗೊತ್ತಾಗಲ್ಲ, ಇದಕ್ಕೆ ಸ್ಮೂತ್ ಆಗುತ್ತೆ, ಇದೊಂದು ಸ್ವಲ್ಪ ರಫ್ ಆಗುತ್ತೆ. ಇದಕ್ಕೆ ಡಿಫ್ರೆನ್ಸ್ ಇದೆ. ಮೇಕಪ್ ಬ್ರಷ್ ಎಲ್ಲ ಆರ್ಟಿಸ್ಟು ಜಾಸ್ತಿ ಮೇಕಪ್ ಬ್ರಷ್, ಟಿಶ್ಯೂ, ಕಾಟನ್ ಯೂಸ್ ಮಾಡ್ತಾರೆ. ಕಾಟನ್ ಅಂತಂದ್ರೆ ಹಳ್ಳಿ ನಾನು 6Bಯಿಂದ ಹೇಳ್ಕೊಂಡು ಹೋಗ್ತೀನಿ ಏನು ಮಾಡ್ಬೇಕಂತಾರೆ. ಕಾಣುತ್ತಲ್ಲ, ಕಾಣುತ್ತೆ. 6Bಯಿಂದ ಏನು ಮಾಡ್ಬೇಕಂದ್ರೆ ಲೈನ್ ಹೇಳ್ಬೇಕು. ಕಾಣುತ್ತಲ್ಲ, ಈ ಥರ ಲೈನ್ ಎಳಿಬೇಕು. ಅಂದ್ರೆ ಪೆನ್ಸಿಲ್ ಹ್ಯಾಂಡ್ಲಿಂಗ್ ಗೊತ್ತಾಗತ್ತೆ. ಆಮೇಲೆ ಇದನ್ನೇ ಹಿಂಗೆ ಕ್ರಾಸ್ ಇಡಬೇಕು. ಆಮೇಲೆ ರೌಂಡ್. ಆಮೇಲೆ ರೌಂಡ್. ನಂತರ ಚೌಕ. ಈ ಥರ ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ಪ್ರಾಕ್ಟೀಸ್ ಮಾಡಿದ್ರಿಂದ ಪೆನ್ಸಿಲ್ ಹ್ಯಾಂಡ್ಲಿಂಗ್ ಗೊತ್ತಾಗುತ್ತೆ. ಏನು ನೀವು ಎಷ್ಟು ಸ್ಪೀಡ್ ಆದರೂ ಮಾಡ್ಬೋದು. ಈಗ ಶೇಡಿಂಗ್ ಮಾಡಬೇಕು. ಈಗ ಎಷ್ಟು ಈ ಸ್ಪೇಸ್ ಫುಲ್ ತುಂಬಿಸ್ಬೇಕು, ಶೇಡಿಂಗ್ ಯಾವ ರೀತಿ ಮಾಡಬೇಕು. ಗೊತ್ತಾಯ್ತಲ್ಲ, ಈ ಥರ ಶೇಡಿಂಗ್ ಬರಬೇಕಂದ್ರೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ನಾವು. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ ಪ್ಲೇನ್ ಫ್ಲ್ಯಾಟ್ ಗೊತ್ತಾಗತ್ತಲ್ಲ, ಫ್ಲ್ಯಾಟ್ ಹೆಂಗೆ ಬಂದೈತಿ ಅದನ್ನು ಶೇಡಿಂಗ್ ಮಾಡೋಕೆ ಕಲಿಬೇಕು. ಇದು ಇಂಪಾರ್ಟೆಂಟ್. ಆರ್ಟ್ ಒಳಗೆ ಮೇನ್ ಪೆನ್ಸಿಲ್ ಆರ್ಟ್ ಒಳಗೆ ಇದು ಮೇನ್ ಇಂಪಾರ್ಟೆಂಟ್. ನಾವು ಇದನ್ನು ಶೇಡಿಂಗ್ ಮಾಡೋವಂಥದ್ದು. ಮಾಡೋಣ ಹೆಂಗೆ ಬರುತ್ತೆ. ಸ್ಕೆಚ್, ಓನ್ಲಿ ಸ್ಕೆಚ್ ಹಾಕ್ತೀನಿ ಬರೀ. ನಾನೇನು ರಿಯಲಿಸ್ಟಿಕ್ ಮಾಡತ್ತಿಲ್ಲ, ಬರೀ ಸ್ಕೆಚ್ ಹಾಕ್ತೀನಿ ಹೆಂಗೈತಿ ಏನೈತಿ ಅಂತೇಳಿ. ಹಾಗೆ ಬರೋಕಂತೇನಿಲ್ಲ, ಪ್ರಾಕ್ಟೀಸ್ ಅಲ್ಲ, ಪ್ರಾಕ್ಟೀಸ್ ಪರ್ಪಸ್ ಅದು ಹೆಂಗಾರು ಬರಲಿ, ಫಸ್ಟ್ ನಾವು ಟ್ರೈ ಮಾಡಬೇಕು. ಟ್ರೈನ ಮಾಡಲಾರ್ದು ಇಕ್ಕಟ್ಟು ಬರಲಿಲ್ಲ ಅನ್ಕೊಂಡ್ರೆ ಏನೂ ಬರೋಂಗಿಲ್ಲ. ಗೊತ್ತಾಗತ್ತಲ್ಲ.
ಪ್ರಾಕ್ಟೀಸ್ ಅಲ್ಲ, ಅದೇನು ಕರೆಕ್ಟಾಗಿ ಬರ್ಬೇಕಂತೇನು ರೂಲ್ಸ್ ಏನಿಲ್ಲ. ಪ್ರಾಕ್ಟೀಸ್ ಡೈಲಿ ಇಷ್ಟು ಪ್ರಾಕ್ಟೀಸ್ ಮಾಡಿಬಿಟ್ರೆ ನಾವು ಆರಾಮಾಗಿ ವರ್ಕ್ ಕಲಿಬೋದು. ಆರಾಮಾಗಿ ಕಾಣುತ್ತಲ್ಲ. ಇಷ್ಟು ಮಾಡೋದು ಕಲಿತ್ಬಿಟ್ರೆ ಮುಗೀತು. ಇನ್ನೊಂದು ತೋರಿಸ್ತೀನಿ. ಇದು ನೋಡೋಣ. ಫಸ್ಟ್ ಪೆನ್ಸಿಲ್ ಶಾರ್ಪ್ ಮಾಡ್ಕೊತೀನಿ. ಪೆನ್ಸಿಲ್ ಶಾರ್ಪ್ ಮಾಡೋಕೆ ನಾನು ಕಟ್ರ್ ಯೂಸ್ ಮಾಡ್ಕೊತೀನಿ. ನಾರ್ಮಲ್ ಕಟ್ರ್ ಇದೇನು ಲೋಕಲ್ ಅಂಗಡಿಗಳು ಸಿಗುತ್ತೆ. ನೋಡ್ಬೇಕು ಹೆಂಗೈತಿ, ಅದು ಹೆಂಗೈತಿ ನೋಡಿಕೊಂಡು ಸ್ಯಾಂಪಲ್ ಇದು ಹೆಂಗೈತಿ. ನಂತರ ಇಲ್ಲಿಗೆ ಇದು ಕಣ್ಣು ಐಸಿದು ಇದು ಕಣ್ಣಿಂದು ಲೈನ್, ಇದು ಮೂಗಿನ ಲೈನು, ಇದು ತಲೆ ಭಾಗ. ಇದು ಎಷ್ಟಿರುತ್ತೆ ಹೆಚ್ಚು ಕಡಿಮೆ ಅಷ್ಟೇ ಮೂಗು, ಅಷ್ಟೇ ಗದ್ದ. ಇಲ್ಲಿಗೆ ಬಾಯಿ ಗೊತ್ತಾಗತ್ತಲ್ಲ. ಇದು ಒಂದು ಅನಾಟಮಿ. ನಂತರ ಇದೇನಪ್ಪ ಅಂತಂದರೆ ಫಸ್ಟ್ ನೋಡ್ಬೋದು. ಕಣ್ಣು ಅತಿ ಸಣ್ಣದವು, ಜಾಸ್ತಿ ದಪ್ಪನೂ ಇಲ್ಲ. ನಾರ್ಮಲ್ ಕಣ್ಣು ಸಣ್ಣದವು. ನಂತರ ಮೂಗು ಶಾರ್ಪ್ ಐತೆ, ಸ್ವಲ್ಪ ಚೂಪಾಗೈತೆ ಮೂಗು. ಸಣ್ಣದಾಗಿ ಮೂಗು ಸ್ವಲ್ಪ ಚೂಪ್ ಮಾಡ್ಕೋಬೇಕು. ಚಿಕ್ಕನ ಅದೇನು ಹಂಗೆ ಬರೋಕಂತೇನಿಲ್ಲ. ನಂತರ ಮೀಸೆ ಇಲ್ಲಿ ಬರೋದು ಮೀಸೆ ಗೊತ್ತಾಗುತ್ತಲ್ಲ. ನಂತರ ಬಾಯಿ ಏನು ಅಷ್ಟೊಂದು ಕಂಡಿಲ್ಲ. ನಂತರ ತಲೆ ಇಲ್ಲಿಂದ ಇಲ್ಲಿ ಕಣ್ಣಿಗೆ ಬಂದೈತೆ, ಸ್ವಲ್ಪ ಕಣ್ಣೊಳಗೆ ಹೋಗಿ ಆಮೇಲೆ ಇಷ್ಟವರೆಗೆ ಬಂದೈತೆ, ಗೊತ್ತಾಗುತ್ತಲ್ಲ. ಇಲ್ಲಿಗೆ ಕೂದಲು, ತಲೆ ಕೂದಲು. ನಂತರ ಕಿವಿ. ಎಷ್ಟಾಯಿತು. ಗೊತ್ತಾಗತ್ತಲ್ಲ. ಇಷ್ಟು ಜಾಸ್ತಿ ಏನಿಲ್ಲ ಇದ್ರೊಳಗೆ, ಇಷ್ಟ ಸಿಂಪಲ್ ಇರ್ತೈತಿ. ಭಾಳ ತಲೆ ಕೆಡ್ಸ್ಕೊಬಾರ್ದು. ನಮಗೇನು ಅನ್ಸಿಬಿಡ್ತೈತೆ ನೋಡಿದ್ವಿ, ಅಪ್ಪ ಆಗೋದಿಲ್ಲ ಇದು ಇವತ್ತು ಅಂತ ಅನ್ಸುತ್ತೆ. ಬಟ್ ಅದು ಹಂಗೇನು ಇರೋಂಗಿಲ್ಲ. ಪ್ರಾಕ್ಟೀಸ್ ಇದೇನು ಪರ್ಫೆಕ್ಟಾಗಿ ಹಂಗೆ ಬರೋಕಂತೇನಿಲ್ಲ. ಪ್ರಾಕ್ಟೀಸ್ ಇರೋದ್ರಿಂದ ನೀವು ಸ್ವಲ್ಪ ಮಿಸ್ಟೇಕ್ ಆದರೂ ನಡಿತೈತಿ. ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ಗೊತ್ತಾಗತ್ತಲ್ಲ. ವಾಚ್. ನಂತರ ಕೈ ಡೌನ್ ಬಂದೈತಿ. ಇಲ್ಲೊಂದು ಕೈ ಬಂದೈತಿ. ಇಲ್ಲಿ ಟವಲ್ ಬಂದೈತಿ. ಗೊತ್ತಾಯ್ತಲ್ಲ. ಇಷ್ಟ ಜಾಸ್ತಿ ಏನಿರೋಂಗಿಲ್ಲ ಅದರೊಳಗೆ. ಇಷ್ಟು ದಿನ ಇಷ್ಟು ಮಾಡಿಬಿಟ್ರೆ ನೋಡಿ ಗೊತ್ತಾಗುತ್ತೆ ಡಿಫ್ರೆನ್ಸ್. ಏನು ಕರೆಕ್ಟಾಗಿ ಬರ್ಬೇಕಂತ ಏನು ರೂಲ್ಸ್ ಇಲ್ಲ. ನಾವು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಇಷ್ಟ ಅದು. ದಿನಕ್ಕೆ ಒಂದು 5 ಮಾಡಿದ್ರೆ ಸಾಕು. ಬಿಗಿನರ್ಸ್ ಏನು ಚಿತ್ರಕಲೆ ಒಳಗೆ ಏನು ಆಸಕ್ತಿ ಇತ್ತು, ದಿನಕ್ಕೆ ಒಂದು 5 ಈ ಥರ ಪ್ರಾಕ್ಟೀಸ್ ಮಾಡಿಬಿಟ್ರೆ ಆರಾಮಾಗಿ ಒಂದು 2 ತಿಂಗಳು ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ನೀವು ಎಂಥ ವರ್ಕ್ ಕೊಟ್ಟರು ಆರಾಮಾಗಿ ಮಾಡ್ತೀರಿ. ಇಷ್ಟೊಂದು 2 ತಿಂಗಳು ಇದನ್ನು ಪ್ರಾಕ್ಟೀಸ್ ಮಾಡಿಬಿಟ್ರೆ ಏನು ಕಾಣತ್ತಿಲ್ಲ. ಈಗ ಗೊತ್ತಾಗುತ್ತೆ ನೋಡಿರಿ. ಈ ಥರ ಪ್ರಾಕ್ಟೀಸ್ ಮಾಡಬೇಕು ನಾವು. ಗೊತ್ತಾಯಿಲ್ಲ. ಇದು ಇವತ್ತಿನ ನಂದೊಂದು ಸಣ್ಣ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋ ಬೇಕಪ್ಪ ಅಂದರೆ ಕಮೆಂಟ್ ಮಾಡಿರಿ. ಇನ್ನು ಯಾವ ಥರ ವಿಡಿಯೋ ಬೇಕು, ಈ ಆರ್ಟ್ ರಿಲೇಟೆಡ್ ಚಿತ್ರಕಲೆ ಬಗ್ಗೆ ಯಾವ ಥರ ವಿಡಿಯೋ ಬೇಕಂತ ಕೇಳ್ಕೊರಿ.
ಕಮೆಂಟ್ ಮಾಡಿರಿ, ನಾನು ಎಲ್ಲ ವೀಡಿಯೋನು ಮಾಡಿ ಹಾಕ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಸತಿ 2025 ಜನವರಿ 5 ಚಿತ್ರಸಂತೆ ಐತಿ ಬೆಂಗಳೂರೊಳಗೆ. ಚಿತ್ರಸಂತೆಗೆ ಹೊಂಟೀವಿ ನಾವೆಲ್ಲರೂ ಸೇರಿ, ನಮ್ಮ ಫ್ರೆಂಡ್ಸ್, ನಮ್ಮ ಸೀನಿಯರ್ಸ್ ಎಲ್ಲ ಸೇರಿ. ಚಿತ್ರಸಂತೆ ಅದು ಒಂದು ಚಿತ್ರಸಂತೆ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ನಾನು. ಫಸ್ಟ್ ಹೋಗಿ ಅಲ್ಲಿ ಇದೆಲ್ಲ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಆನಂತರ ಅದನ್ನ ಎದಕ್ಕೆ ಮಾಡ್ತಾರೆ, ನಮ್ಮ ಕರ್ನಾಟಕ ಅದೆಷ್ಟು ಫೇಮಸ್ ಐತಿ ಅದನ್ನೆಲ್ಲನೂ ಹೇಳ್ತೀನಿ. ಧನ್ಯವಾದಗಳು.